4-5 ತಿಂಗಳಿಂದ ಮನೆ ಮಠ ಎಲ್ಲ ಬಿಟ್ಟೆಲ್ಲ ಬಂದಿದ್ದೀರಾ? ಎಷ್ಟ್ ಜನ ಬಂದಿದ್ದೀರಪ್ಪ? ಸರ್ ನಾವು ಒಂದ್ 15 ಜನ ಇದೀವಿ. 15 ಜನ. ಅಲ್ಲ ಒಂದ್ ನಿಮಿಷ, 6 ತಿಂಗಳಿಂದ ಹೆಂಗ್ರಿ ನಿಮ್ಮ ಬದುಕಿಗೆ? ಬದುಕಿ ಅಂದ್ರೆ ಇನ್ನೇನ್ ಮಾಡಕ್ಕಾಗಲ್ಲ ಸರ್, ನಾವು ವಲಸೆ ಹೋಯ್ತೀವಲ್ಲ, ಹಾ. ಅದರಿಂದ ಎಲ್ಲೆಲ್ಲೂ ಮೇವು ಸಿಗುತ್ತೋ ನಾವು ಅದರಿಂದ ಊಟ ತಿಂಡಿಗೆ? ಊಟ ತಿಂಡಿ ನಾವು ಮರಿಗಳು ಮಾರ್ಕೊಂಡೆ ಮಾಡ್ಬೇಕು. ಒಂದ್ ಕುರಿ ಬೇಕಾದಾಗ ಮಾರ್ಕೋತೀರಾ, ಊಟ ಮಾಡ್ಕೊಳ್ತೀರಾ? ಚಿಕ್ಕ ಮರಿಗಳು ಮಾರೋದು, ಮಾರ್ಕೊಂಡು ಊಟ ಮಾಡ್ತಾರೆ. ಆಮೇಲೆ ಮಂದೆ ಹಾಕ್ತವ್ರು ಕೊಡ್ತಾರೆ, ಅವಾಗ ಅದು ಮೇಂಟೈನ್. ಈಗ ಎಷ್ಟು ನಿಮ್ಗೆ ದುಡ್ಡು ಸಿಗುತ್ತೆ ನಮ್ಗೆ ಒಂದ್ ವರ್ಷಕ್ಕೆ ಮಂದೆಗೆ ಅಂದ್ರೆ? ಮಂದೆಗೆ ಡೈಲಿ ಒಂದು 1,500 2,000 ಹಾ, ಕೊಡ್ತಾರೆ ಡೈಲಿ ಊಟ ತಿಂಡಿಗೆ ಆಗತ್ತೆ. ಕುರಿನ ಮೇಯಿಸ್ಕೊಂಡು ಮೇವ್ ಎಲ್ಲಿ ಸಿಗುತ್ತೆ ಸರ್ ನಮ್ಗೆ ಅಲ್ಲಿ ಬೇಕಾಗಿರೋ ಈ ಕಡೆ ಹಾ ಮೇವ್ ಎಲ್ಲಿ ಸಿಗುತ್ತೋ ಅಲ್ಲಿ. ಹಾ. ನಿಮ್ಮ ಎಷ್ಟು ಕುರಿ ಇದೆ ಸರ್? ನಮ್ದು ಟೋಟಲ್ 3 ಬ್ಯಾಚ್ ಇದೆ. ಹಾ. 1 ವರ್ಷ ಏ ಕೋಟೆ ಕುಳ ಗುರು ನೀನು. ಹಾ? 1,000 ಇದೆ ಒಂದ್ ಕುರಿ ಎಷ್ಟು ಬೆಲೆ ಬೀಳುತ್ತೆ ಸರ್. ಒಂದ್ 15,000. 15,000. ಏನ್ ಓದಿದೀಯ ನೀನು? ಡಿಪ್ಲೊಮಾ ಸಿವಿಲ್. ಸೂಪರ್, ವಾವ್. ಹಾ. ಈಗ ಎಷ್ಟು ಕುರಿ ಇರೋದ್ ನಿಂದು? 1.5 ಹಾ. ನಮ್ದು 1,000 ಇದೆ. 1000. 1,000 ಇಂಟು 15,000 ಎಷ್ಟಾಯ್ತು? ಎಷ್ಟಾಯ್ತು ಹೇಳಂಗೇನೆ? 1.5 ಕೋಟಿ. ಅದಕ್ಕೆ ಕೋಟೆ ಕುಳ ಅಂದಿದ್ದು. ಗೊತ್ತಾಯ್ತು ಸರ್. ಏ, ನೀನು ಸಿವಿಲ್ ಡಿಪ್ಲೊಮಾ ಮಾಡಿ ಹಾ. ಕುರಿ ಕಾಯಕ್ ನಿನ್ಗೇನು ಅನ್ಸಲ್ವಾ? ಅದ್ರಲ್ಲಿ ಏನ್ ಬೇಜಾರೇನಿಲ್ಲ. Great ಅಲ್ಲ? ಈಗ ನಮ್ಗೆ ಸಂಪಾದನೆ ಎಲ್ಲಿ ಸಿಗುತ್ತೆ ಅದ್ರ ಮೇಲೆ ಡಿಪೆಂಡ್ ಅಲ್ವಾ? ಈಗ ಬೇರೆ ಹತ್ರ ಹೋಗ್ಬಿಟ್ಟು 20,000 ರೂಪಾಯಿ ಎಲ್ಲ ನಾವು ಮಾಡೋ ಅಂತದೇನಿಲ್ಲ. ಈಗ ಯಾಕೆ ಅಂದ್ರೆ ಎಷ್ಟೋ ಹುಡುಗರು ಸರ್ಟಿಫಿಕೇಟ್ ಇಟ್ಕೊಂಡು ಸೂತವ್ರೆ. ಸರ್, ಈಗ ನನ್ ಫ್ರೆಂಡ್ಸ್ ಎಷ್ಟೊಂದ್ಸತಿ ITI ಮಾಡೋರೆ, ಡಿಪ್ಲೊಮಾ ಮಾಡೋರೆ, ಡಿಗ್ರಿ ಮಾಡೋರೆ, ಅವ್ರಿಗೆ ಕೆಲಸನೇ ಸಿಗ್ತಾ ಇಲ್ಲ. ಈಗ IT ಕಂಪ್ನಿಲಿ ಕೊಡ್ತಾರೆ 20,000 ಕೊಡ್ತಾರೆ, PGಗೆ 5,000. ನಮ್ಗೆ ಇನ್ನೇನ್ ಸಿಗುತ್ತೆ ಸರ್ ಅಲ್ಲಿ? ಮನೇಲಿ ಅವ್ರ ಖರ್ಚು, ನಮ್ ಪೆಟ್ರೋಲ್ ಅಂದ್ರೆ ಮುಗ್ದೋಯ್ತು. ನಿಂಗ್ ಶೋಕಿ ಇಲ್ವಾ? ನಮ್ ಶೋಕಿ ನಾವ್ ಮಾಡ್ತೀವಿ ಸರ್. ನಮ್ದು ಐತೆ, ಬುಲೆಟ್ ಐತೆ, NS ಐತೆ, ಹಾ. ಎಲ್ಲಾ ತರದ್ದು ಐತೆ ನಮ್ಗೆ. ಹಾ. ಊರ್ಗ್ ಹೋಯ್ತೀವಿ, ಶೋಕಿ ಮಾಡ್ತೀವಿ, ಬರ್ತೀವಿ, ಎಲ್ಲಾ ತರದ್ದು ಮಾಡ್ತೀವಿ. ಇದೊಂದು ನೀನು ಬಿಸ್ನೆಸ್ ಅಂತ ತಗೊಂಡಿರೋದು. ಈಗ ಒಂದ್ ವರ್ಷಕ್ಕೆ ಹೆಂಗಿಲ್ಲ ಅಂದ್ರೂ ನಮ್ಗೆ ಒಂದ್ 20 ಲಕ್ಷ 30 ಲಕ್ಷ ಸಿಕ್ಕೇ ಸಿಗುತ್ತೆ ಸರ್. ನಮ್ಗೆ ಕುರಿಗಳೆಲ್ಲ ಮಾರ್ಬಿಟ್ಟು ಆತರ ಎಲ್ಲ ಮಾಡ್ಬೋದು. ಆತರ. ಹೆಸರೇನ್ ನಿಮ್ದು? ಕಿರಣ್ ಅಂತ, ಕಿರಣ್ ಯಾದವ್. ಸೂಪರ್ ಅಲ್ಲ? ಹಾ. ಹೌದು ಸರ್. ಅಲ್ಲ, ಇದು ಗೊಲ್ರು ಮಾಡ್ಬೇಕು ಅಂತ ಅಲ್ಲ, ಯಾರಾದ್ರೂ ಕೂಡ ಒಬ್ಬ ವಿದ್ಯಾವಂತ ಯಾರ್ ಬೇಕಾದ್ರೂ ಒಬ್ಬ ವಿದ್ಯಾವಂತ ಮನಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಲ್ವಾ? ಟ್ಯಾಲೆಂಟ್. ನೀವು ಓದ್ಬೇಕಾದ್ರೆ ನಾನು ಕುರಿ ಮೇಯಿಸ್ಬೇಕು ಅಂತ ಓದಿದ್ರ? ಇಲ್ಲ ಸರ್, ನಮ್ ಡ್ಯಾಡಿ ಅವ್ರು ತೀರೋಗಿದ್ರು. ಹಾ. ಅದರಿಂದ ಅವರು ಅಲ್ಲಿ 2016 ತೀರೋಗಿದ್ದು. ಇದಕ್ಕೆ ನಾವ್ ಇಳ್ದಿರೋದು ಈಗ. ಹೆಮ್ಮೆ ಇದೆಯಲ್ಲ? ಏನ್ ತೊಂದ್ರೆ ಏನಿಲ್ಲ ಸರ್. ನಮ್ಗೆ ಅಲ್ಲ, ಖುಷಿ ಆಗ್ತಾ ಇದೆ ಅಲ್ಲ? ನಮ್ಗೇನ್ ಆ ತರ ಏನು ಬೇಜಾರು ಇದನ್ನ ಮಾಡ್ಬೇಕು ಮಾಡ್ಬಾರ್ದು ಅನ್ನೋದೇನಿಲ್ಲ. ಖುಷಿಯಿಂದಾನೇ ಮಾಡ್ತಾ ಇದೀವಿ. ಅಲ್ಲ, ಅದಕ್ಕೆ ಹೇಳಿದ್ದು. ಈಗ ಕುರಿ ಕಾಯದ್ನು ಒಂದು ಉದ್ದಿಮೆ ಅಂದ್ರೆ ಇವತ್ತು ಇದು ನಡೆದಾಡೋ ಬ್ಯಾಂಕ್ ಅಂತ ಹೇಳಿ ನಾವು ATM ಕರಿತೀವಿ. ಇದ್ದಂಗೆ ಸರ್. ATM ATM ಟೆಕ್ನಿಕಲ್ ಸಪೋರ್ಟ್ ದುಡ್ಡು ಬರಲ್ಲ. ಹೌದು. ಈಗ ಒಂದ್ ಟೈಮ್ ಸರ್ವರೇ ಬಿಸಿ ಬರುತ್ತೆ. ಇದು ಯಾರು ಬೇಕಾದ್ರೂ ತಗೋಬೋದಲ್ಲ. ಎಮರ್ಜೆನ್ಸಿ ಅಂದ್ರೆ ಇಲ್ಲಿ ಕೊಟ್ರೆ ನಮಗೆ ದುಡ್ಡು ಸಿಗುತ್ತೆ ಬೇಗ, ಅರ್ಜೆಂಟ್. ಹೆಂಗ್ ಬೇಕಾದ್ರೂ ಮಾಡು. ಖುಷಿ ಆಯ್ತು ಕಣೆ. ಶಿರಾದಲ್ಲಿ ಯಾವ ಊರು? ಸರ್, ದೇವರಹಳ್ಳಿ ಗೊಲ್ರೆಡ್ಡಿ ಅಂತ. ದೇವರಹಳ್ಳಿ ಗೊಲ್ರೆಡ್ಡಿ. ಕಳ್ಳಂಬೆಳ ಹೋಗ್ಲಿ. ಶಿರಾ ತಾಲೂಕು, ಕಳ್ಳಂಬೆಳ. ಈಗ ಈ ಕೆಲಸ ಹುಡುಕೋ ಅಂತ ನಮ್ಮ ನಿರುದ್ಯೋಗಿಗಳಿಗೆ ನಿಂದೊಂದು ಸಂದೇಶ ಬೇಕು. ಏನ್ ಸಂದೇಶ ಕೊಡ್ತೀರಾ? ಸರ್, ಸಂದೇಶ ಅಂದ್ರೆ ಏನಿಲ್ಲ. ಈಗ ಮಾಡೋ ಅವ್ರು ಇದ್ರ ಮೇಲೆ ಡಿಪೆಂಡ್. ಈಗ ಫಾರಂ ಮಾಡ್ತೀನಿ ಅಂತಂದ್ರೆ ಫಾರಂ ಆದ್ರೂ ಮಾಡ್ಬೋದು. ಅವ್ರು ಈಗ ಒಂದ್ 20-30 ಮರಿ ತಗೊಂಬಂದ್ಬಿಟ್ಟು ಫಾರಂ ಮಾಡ್ಬಿಟ್ಟು, ಈಗ ಅವ್ರಿಗೆ ಸಂಪಾದನೆ ಆಗ್ಬೇಕಂದ್ರೆ ಒಂದ್ ಮರಿಗಳು ಸಾಕ್ಬಿಟ್ಟು ಅದನ್ನ ಒಂದ್ 2 ತಿಂಗಳು 3 ತಿಂಗಳು ಆಮೇಲೆ ಸೇಲ್ ಮಾಡ್ಬೋದು. ಅದ್ರ ಮೇಲೆ ಖುಷಿ. ಸೂಪರ್.